ನಾಗರಾಜು ಅಂತ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಒಂದು ಋಷಭಾವತಿದ ಈ ನೀರನ್ನ ಒಂದು ಪರಿಷ್ಕರಣಾ ಘಟಕಕ್ಕೆ ನಾವು ಬಂದಿದ್ದೀವಿ. ಸತ್ಯಾಸತ್ಯತೆಯನ್ನು ನಾವು ಮಾತಾಡೋಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ನಾವಿದೆಲ್ಲ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ನ ಪರಿಶೀಲನೆ ಮಾಡಿದ್ದೀವಿ. ಈಗೇನು ಇಲ್ಲಿ ಸುಮಾರು ಜನ ಲಕ್ಷಾಂತರ ಜನ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ನೀರು ಯಾವುದೇ ರೀತಿ ವಾಸನೆ ಅನ್ನೋದು ಬರಲ್ಲ, ಸ್ಮೆಲ್ ಇಲ್ಲ. ಇಲ್ಲಿ ಬಹಳ ಅದ್ಭುತವಾಗಿ ನೀರನ್ನ ಸಂಸ್ಕರಣೆ ಮಾಡಿ ಇದು ಕೊನೆ ಹಂತದಲ್ಲಿ ನೀರಿಗೆ ಹೋಗ್ತಾ ಇರ್ತಕ್ಕಂಥ ನೀರು. ಈಗ ಇದೇನು ನೀರು ಹೋಗ್ತಾ ಇದೆ ಇದೇ ನೀರು ನಮ್ಮ ಋಷಭಾವತಿಗೆ ಪಂಪ್ ಹೌಸ್ ಆಗ್ತಾ ಇರ್ತಕ್ಕಂಥ ನೀರಿದು ಕೊನೆ ಘಟ್ಟ. ದಯಮಾಡಿ ನೋಡಿ, ನಮಗೆ ಏನು ತಿಳಿದಲ್ಲಿ ನಾವು ಮಾತಾಡೋ ತಪ್ಪು. ಈ ನೀರು ಸಹ ಬೆಂಗಳೂರಲ್ಲಿ ಇವತ್ತು ಏನು ಕಟ್ಟಡ ಆಗ್ತಾ ಇದೆ ಆ ಕಟ್ಟಡಗಳಿಗೂ ಸಹ ನೀರು ಇಲ್ಲಿಂದಲೇ ತಗೊಂಡು ಹೋಗ್ತಾ ಇದ್ದಾರೆ. ವಾಟರ್ ಟ್ಯಾಂಕ್ ನಲ್ಲಿ ಇಲ್ಲಿ ನೀರನ್ನು ಸಹ ಇಡೀ ಬೆಂಗಳೂರಲ್ಲಿ ಏನು ಕಟ್ಟಡ ಆಗ್ತವೆ ಆ ಕಟ್ಟಡಗಳು ಇದೆ. ಈಗ ಈ ನೀರನ್ನ ಫಿಲ್ಟ್ರೇಷನ್ ಮಾಡಿ ಅಲ್ಲಿ ಸಂಸ್ಕರಿಸಿದ ನೀರು ಹೋಗ್ತಾ ಇದೆ ನದಿನಲ್ಲಿ. ಸಂಸ್ಕರಣೆ ಆಗ್ತಿಲ್ಲ ಅಂತ ನೀರು ಎರಡು ಒಟ್ಟಾಗಿ ಹೋಗ್ತಾ ಇದೆ. ಇದೆಲ್ಲ ಒಂದು ಪೈಪ್ ಲೈನ್ ಎಲ್ಲ ಆದ್ಮೇಲೆ ಇದೇ ನೀರನ್ನ ನಮ್ಗೆ ಲಿಫ್ಟ್ ಆಗಂತದ್ದು ಇದೆ. ಈಗ ಈ ನೀರನ್ನ ಫಿಲ್ಟ್ರೇಷನ್ ಮಾಡಿ ಅಲ್ಲಿ ಸಂಸ್ಕರಿಸಿದ ನೀರು ಹೋಗ್ತಾ ಇದೆ ನದಿನಲ್ಲಿ. ಸಂಸ್ಕರಣೆ ಆಗ್ತಿಲ್ಲ ಅಂತ ನೀರು ಎರಡು ಒಟ್ಟಾಗಿ ಹೋಗ್ತಾ ಇದೆ. ಇದೆಲ್ಲ ಒಂದು ಪೈಪ್ ಲೈನ್ ಎಲ್ಲ ಆದ್ಮೇಲೆ ಇದೇ ನೀರನ್ನ ನಮ್ಗೆ ಲಿಫ್ಟ್ ಆಗಂತದ್ದು. ಇದು ಸಂಸ್ಕರಣೆ ಆಗಿರ್ತಕ್ಕಂಥ ನೀರಿದು. ಈ ನೀರನ್ನ ಋಷಭಾವತಿಗೆ ಏನ್ ಪೈಪ್ ಲೈನ್ ಮಾಡ್ತಾ ಇದ್ದಾರೆ, ಏನೀಗ 69 ಕೆರೆ ಅಂತ ನಿಗದಿ ಮಾಡಿದ್ದಾರೆ, ಅಲ್ಲೆಲ್ಲ ಲಿಫ್ಟ್ ಆಗುವಂತದ್ದು ನೀರು ಇದು ಬರ್ತಾ ಇದೆ. ಇದು ದಯಮಾಡಿ ನಾವು ಇಲ್ಲಿ 20 ನಿಮಿಷ ನೆಲಮಂಗಲದಿಂದ 20 ನಿಮಿಷ ಇಲ್ಲಿಗೆ ತಾವೇನು ಮಾಧ್ಯಮ ಮಿತ್ರರಿದ್ದೀರಾ, ತಾವು ಏನು ಇವತ್ತು ಋಷಭಾವತಿದು ವಿರೋಧ ಮಾಡ್ತಾ ಇದ್ದೀರಾ, 20 ನಿಮಿಷ ತಾವು ಬರೋಕ್ಕೆ ನಾವೆಲ್ಲ ಬರ್ತೀವಿ ಅಂದ್ರೆ ನಾವೇ ಒಂದು ಬಸ್ ಮಾಡ್ಕೊಂಡು ನಿಮ್ಮನ್ನೆಲ್ಲ ಕರ್ಕೊಂಬರ್ತೀವಿ. ನೀವು ಬಂದು ಟ್ರೀಟ್ಮೆಂಟ್ ಪ್ಲಾಂಟ್ನ ನೀವು ಫಸ್ಟ್ ನೋಡಿ, ಆಮೇಲೆ ನೀವು ನಂತರ ಮಾತಾಡಿ. ದಯಮಾಡಿ ತಾವೆಲ್ಲ ಬಂದು ನೋಡಬೇಕು ಅಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ.